टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಿಜೆಪಿಯವರು ವಿದ್ಯುತ್ ಬೆಲೆ ಕಡಿಮೆ ಮಾಡಿದೆ ಕೆಲವು ಭಾಗಕ್ಕೆ. ಅವರು ಕೆಆರ್ಸಿ ನಾವು ಏನು ವಿದ್ಯುತ್ ಬೆಲೆನ ಕಡಿಮೆ ಮಾಡಿದರೆ ಅದ್ರ ಬಗ್ಗೆ ಮಾತಾಡ್ತಾರ. ಹಾಲನ್ನ ದರ ರೈತರಿಗೆ ಸಹಾಯ ಮಾಡಬಾರ್ದಾ? ಇವರು ಬೂಸ, ಪೆಟ್ರೋಲು, ಡೀಸೆಲ್ ಬೆಲೆ ಎಲ್ಲ ಕಡಿಮೆ ಮಾಡಲಿ, ಅವರೆಲ್ಲ ಅವ್ರಿಗೆಲ್ಲ ಅನುಕೂಲ ಮಾಡಲಿ ಅಂತೇಳಿ. ಸೊ ರೈತರ ವಿರೋಧಿ ಬಿಜೆಪಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಯಾವುದೇ ಹಣ ನಾವು ಬೆಲೆ ಏರಿಕೆ ಬೇರೆ ರಾಜ್ಯಗಳಿಗಿನ್ನ ಲೆಕ್ಕ ಹೋಲಿಕೆ ಮಾಡಿದ್ರೆ ನಮ್ಮ ರಾಜ್ಯದಲ್ಲೇ ಕಡಿಮೆ ಆಗಿದೆ, ಇನ್ನ ಕಡಿಮೆ ಇದೆ. ಇವತ್ತು ನೀರಿನ ಬೆಲೆ ಅದು ಕೂಡ ವಿಧಿನೇ ಇಲ್ಲ. ನಾವು 1 ಪೈಸನೋ ಅರ್ಧ ಪೈಸನೋ ನಾವು ಏರಿಸಲೇಬೇಕಾಗಿದೆ. ಜಾಸ್ತಿ ಮಾಡೋಕ್ಕಾಗಲ್ಲ. ಸಣ್ಣ ಬಡವರಿಗೆ ನಾವು ಕಡಿಮೆ ಮಾಡಬೇಕು ಅಂತ ನನಗೆ ಹೇಳಿದ್ದೀನಿ, ಬೋರ್ಡಲ್ಲಿ ನೀವೇ ತೀರ್ಮಾನ ಮಾಡಿ ಅಂತ. ರೆಗ್ಯುಲರ್ ಯಾರು ಸಣ್ಣ ಮನೆಯವ್ರಿಗೆ ಯಾರಿಗೂ ನಾವು ನೀರಿನ ಬೆಲೆ ಕೂಡ ಜಾಸ್ತಿ ಮಾಡಲ್ಲ. ಅದು ಕೂಡ ಯಾಕೆಂದ್ರೆ 1,000 ಕೋಟಿ ರೂಪಾಯಿ ನಮಗೆ ಲಾಸ್ ಆಗ್ತಾ ಇದೆ. ನೆಕ್ಸ್ಟ್ ಫೇಸ್ಗೆ ನಾವು ತಗೋಬೇಕು ಅನ್ನೋದಾದ್ರೆ ಅದನ್ನ ನಾವು ಈ ಸಂದರ್ಭದಲ್ಲಿ ಅವರಿಗೆ ತೋರಿಸಬೇಕು, ನಾವು ಚಾರಿಟಿ ಮಾಡ್ತಾ ಇಲ್ಲ ಅನ್ನೋದು ತೋರಿಸಬೇಕು. ಇಲ್ಲಾಂದ್ರೆ ಜೈಕ್ ಅವರಾಗಲಿ ಬೇರೆಯವರಾಗಲಿ ಯಾರು ಕೂಡ ಲೋನ್ ಕೊಡ್ಲಿಕ್ಕೆ ಹೋಗುದಿಲ್ಲ. ಈ ಕಸದ ವಿಚಾರ ತಾವು ತೋರಿಸ್ತಾ ಇದ್ದೀರಿ. ಕಸ ನಾವಲ್ಲ, ಅವರೇ ಮಾಡಿರುವಂತ ಕಾನೂನು. ಸೆಂಟ್ರಲ್ ಗವರ್ಮೆಂಟ್ ಇಡೀ ದೇಶಕ್ಕೆ ಇನ್ಸ್ಟ್ರಕ್ಷನ್ ಕೊಟ್ಟವ್ರೆ. ಇವರು ಕೂಡ 2022ರಲ್ಲೇ ಮಾಡಿದ್ದಾರೆ. ನಾನು ಬಹಳ ಹೈ ರೇಟ್ ಇಟ್ಟಿದ್ರು, ನಾನು ಅದನ್ನ ಕಡಿಮೆ ರೇಟ್ ಇಟ್ಟಿದ್ದಾರೆ. ನಾನು ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿದ್ದೀನಿ, ಅದನ್ನ ಪಬ್ಲಿಕ್ದು ಏನು ಒಂದು ಅಡ್ವರ್ಟೈಸ್ಮೆಂಟ್ ರಿಲೀಸ್ ಮಾಡಿ, ಇಲ್ಲಾಂದ್ರೆ ಪ್ರೆಸ್ ಸ್ಟೇಟ್ಮೆಂಟ್ ಕೊಡಿ ಅಂತ ನಾನು ಹೇಳಿದ್ದೇನೆ ಡಿಪಾರ್ಟ್ಮೆಂಟ್ ಅವ್ರಿಗೆ. ನಮಗೂ ಜನರ ನೋವು ನಲಿವು ಎಲ್ಲ ನಮಗೆ ಅರ್ಥ ಆಗ್ತದೆ. ಪಾಪ ಅವ್ರು ರಾಜಕಾರಣ ಮಾಡಬೇಕು,